ಸ್ನೇಹಿತರೆ 2025ರ ಮೊದಲ ಬಜೆಟ್ ಅನೌನ್ಸ್ ಆಗ್ತಾ ಇದೆ. ನಮ್ಗೆ ಎಷ್ಟೊಂದು ಕಾಲ್ಗಳು ಬರುತ್ತೆ, ನಿಮ್ಗೆ ಸಾಲ ಕೊಡೋದಕ್ಕೆ ನಾವು ರೆಡಿ ಇದೀವಿ. ನಮ್ಮ ರೈತರಿಗೆ ಯಾವತ್ತಾದ್ರೂ ಬ್ಯಾಂಕ್ ನಿಂದ ಆಗಿರ್ಬೋದು ಅಥವಾ ಬೇರೆ ಕೋಆಪರೇಟಿವ್ ಬ್ಯಾಂಕ್ ಇಂದ ಒಂದು ಫೋನ್ ಕರೆ ಹೋಗಿದ್ಯಾ ಸಾಲ ತಗೊಳ್ಳಿ ಅನ್ನುವಂತಹ ವಿಚಾರವಾಗಿ? ನಮ್ಮ ಕೃಷಿ ಕ್ಷೇತ್ರ ಅಂತ ಬಂದಾಗ ಇನ್ನೂ ಒಂದಷ್ಟು ಹೆಚ್ಚಿನ ನಿರೀಕ್ಷೆ ಇರುತ್ತೆ. ಯಾಕಂತಂದ್ರೆ ಭಾರತ ಅಫ್ಕೋರ್ಸ್ ಕೃಷಿ ಪ್ರಧಾನ ರಾಷ್ಟ್ರ. ಈಗ ಸ್ಟಾಕ್ ಅನ್ನುವಂತಹ ವಿಚಾರ ನಾವು ಹೇಗೆ ಮಾತನಾಡಿದ್ವೋ, ಸಾಕಷ್ಟು ಕಂಪನಿಗಳು ಒಂದು ಕಡೆ ಹೇಗಿರ್ತಾವೋ ಅದೇ ರೀತಿಯಾಗಿ ಆನ್ಲೈನ್ ಮಾರ್ಕೆಟಿಂಗ್ ಅನ್ನ ಸರ್ಕಾರ ಯಾಕೆ ಕ್ರಿಯೇಟ್ ಮಾಡಬಾರ್ದು? ಈಗ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಮೇಜರ್ ರೀಸನ್, ನಮ್ಮ ಹೊಟ್ಟೆ ತುಂಬ್ತಾ ಇದೆ ಅಂತಂದ್ರೆ ಅದಕ್ಕೆ ರೀಸನ್ನೇ ಕೃಷಿಕ. ಈ ಬಜೆಟ್ ನಲ್ಲಿ ನಮಗೆಷ್ಟು ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಅಫ್ಕೋರ್ಸ್ ರೈತರಲ್ಲಿ ಹೆಚ್ಚಿರುತ್ತೆ. ಸೊ ಇವತ್ತು ರೈತರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ಅಂದ್ರೆ ರೈತರಿಗಿರುವಂತಹ ನಿರೀಕ್ಷೆ ಏನು, ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಸಬ್ಸಿಡಿ ಆಗಿರ್ಬೋದು ಅಥವಾ ಕೃಷಿ ಪದ್ಧತಿ ಆಗಿರ್ಬೋದು, ಈ ಬಾರಿ ಯಾವ ಸೆಕ್ಟರ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬಹುದು. ಸೊ ಈ ರೀತಿಯಾಗಿ ಸಾಕಷ್ಟು ಒಂದಷ್ಟು ಕುತೂಹಲ ಇರುತ್ತೆ. ಸೊ ಹಾಗಾಗಿ ಇವತ್ತು ರೈತರೇ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಸಾಕಷ್ಟು ಮಾತನಾಡ್ತೀನಿ. ಏನ್ ನಮಗೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ನಿಮಗೂ ಕೂಡ ಹೌದು ಅಂತ ಅನ್ಸಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಇಲ್ಲ ಇನ್ನೂ ಕೂಡ ಒಂದಷ್ಟು ನಿರೀಕ್ಷೆ ಬೇಕು, ನಿರೀಕ್ಷೆ ಇದೆ ಅಂತ ಇದ್ರೆ ಅದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಅಫ್ಕೋರ್ಸ್ ಬಜೆಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು, ಆದ್ರೂ ನಮ್ಮ ನಿರೀಕ್ಷೆಯನ್ನ ಹೇಳ್ಕೊಳ್ಳೋದಕ್ಕೆ ಈಗ ಬೆಸ್ಟ್ ಒಂದು ಟೈಮ್ ಅಂತ ಹೇಳ್ಬೋದು. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಜೊತೆಗೆ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕೂಡ ವೇಟ್ ಮಾಡ್ತಾ ಇರ್ತೀನಿ. ಸೊ ಸ್ನೇಹಿತರೆ, ಲಾಸ್ಟ್ ಒಂದು ಬಜೆಟ್ ಅಲ್ಲಿ ನಾವು ನೋಡಬಹುದು ಸಾವಯವ ಪದ್ಧತಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟರು, ಸಬ್ಸಿಡಿ ವೈಸ್ ಆಗಿರ್ಬೋದು, ಅದಾದ್ಮೇಲೆ ಮೀನುಗಾರಿಕೆಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅಂತ ಗೊತ್ತಿಲ್ಲ, ಆದ್ರೆ ಈ ಬಾರಿ 2025ರ ನಿರೀಕ್ಷೆ ಅಂತೂ ಸಿಕ್ಕಾಪಟ್ಟೆ ಇದೆ. ಸೊ ಸಾಕಷ್ಟು ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕು, ನಮ್ಮ ರೈತರಿಗೂ ಕೂಡ ಒಂದು ಸ್ಯಾಲರಿ ಅನ್ನುವಂಥದ್ದು ಸಿಗಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಜನರಿಗಿದೆ. ಹಾಗಾದ್ರೆ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಕೇವಲ ಒಂದು 5ರಿಂದ 6 ಮೇಜರ್ ಆಗಿರುವಂತಹ ನಿರೀಕ್ಷೆಯನ್ನ ಇವತ್ತು ನಾನು ಹೇಳ್ತೀನಿ. ಸೊ ರೈತರೆ, ನಾನು ಮೊದಲನೇದಾಗಿ ಈಗ ಸ್ಯಾಲರಿ ವಿಚಾರದ ಬಗ್ಗೆ ಮಾತನಾಡಿದೆ. ಸೊ ಇದರ ಬಗ್ಗೆನೇ ನಾನು ಚರ್ಚೆ ಮಾಡ್ತಿರುವಂಥದ್ದು. ಯಾಕಂತಂದ್ರೆ ಮೇಜರ್ ಇಲ್ಲೇ ನೀವು ಚೇಂಜಸ್ ಅನ್ನ ಮಾಡ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ಈಗ ಒಂದು ಬೆಳೆನ ನೀವು ಬೆಳೀತಾ ಇದ್ದೀರಾ, ಅದೊಂದು 3 ತಿಂಗಳ ಬೆಳೆ ಅಂತ ಅನ್ಕೊಳ್ಳಿ. ಸೊ ಮೊದಲನೇದಾಗಿ ನೀವು 50,000 ಬಂಡವಾಳವನ್ನ ಹಾಕ್ತೀರಾ. ಅದಾದ್ಮೇಲೆ 3 ತಿಂಗಳಾದ್ಮೇಲೆ ನೀವು ಸೇಲ್ ಮಾಡ್ತೀರಿ ಅಂತಂದಾಗ 1 ಲಕ್ಷ ಬಂತು ಅಂತ ಅನ್ಕೊಳ್ಳಿ. ಸೊ ನೀವೇನ್ ಅನ್ಕೋತೀರಾ, ಹಾಕಿರುವಂತದ್ದು 50,000 ಬಂಡವಾಳ ಪ್ಲಸ್ 50,000 ಸಿಕ್ತು ಅಂದ್ರೆ 50,000 ನನ್ನ ಪ್ರಾಫಿಟ್ ಅಂತ ಅನ್ಕೋತೀರಾ. ಬಟ್ ಇಲ್ಲೇ ನೀವು ಮಾಡುವಂತ ದೊಡ್ಡ ತಪ್ಪು ಸ್ನೇಹಿತರೆ. ಯಾಕಂತಂದ್ರೆ ನೀವು 3 ತಿಂಗಳು ಕಷ್ಟಪಟ್ಟಿರ್ತೀರಾ. ಹಾಗಾದ್ರೆ ಆ ಒಂದು ಕಷ್ಟಕ್ಕೆ ನಿಮ್ಮ ಒಂದು ಸ್ಯಾಲರಿ ಎಲ್ಲಿದೆ ಅಥವಾ ಶ್ರಮ ಎಲ್ಲಿದೆ? ಸೊ ಪ್ರತಿಯೊಬ್ಬ ರೈತ ಬದಲಾವಣೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ನೀವು ಒಂದು ನಿಮ್ಮ ಸಂಬಳನ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಸರಿ ನಿಮ್ಗೆ ಒಂದು 10,000 ಸ್ಯಾಲರಿ ಅಂತಾನೆ ಫಿಕ್ಸ್ ಮಾಡೋಣ. 3 ತಿಂಗಳು ನೀವು ಕಷ್ಟಪಟ್ಟಿರ್ತೀರಾ, 30,000 ರೂಪಾಯಿ ನೀವು ಮೈನಸ್ ಮಾಡಿದ್ರೆ ನಿಮಗೆ ಬಂದಿರುವಂತಹ ಲಾಭ ಕೇವಲ 20,000. ಸೊ ಹಾಗಾಗಿ ನೀವು ಬೆಳೆ ಎಷ್ಟೇ ಚೆನ್ನಾಗಿ ಬಂದರೂ ಕೂಡ ರೈತರಿಗೆ ಮೇಜರ್ ಆಗಿ ಸಮಸ್ಯೆ ಆಗ್ತಿರುವಂಥದ್ದು ಏನಪ್ಪಾ ಅಂತಂದ್ರೆ, ಒಂದು ರೈತರು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೋತಾ ಇಲ್ಲ, ಸ್ಯಾಲರಿ ಅನ್ನುವಂಥದ್ದು ಎತ್ತಿಡ್ಕೋತಾ ಇಲ್ಲ, ಎಲ್ಲೆಲ್ಲಿ ದುಡ್ಡು ಖರ್ಚಾಯ್ತು ಅನ್ನುವಂಥದ್ದು ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ, ಮನೆಯ ಖರ್ಚಾಗಿರ್ಬೋದು ಅಥವಾ ಜಮೀನ ಖರ್ಚಾಗಿರ್ಬೋದು ಎಲ್ಲವೂ ಕೂಡ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಲಾಭ ಎಷ್ಟು ಬಂತು, ಬಂಡವಾಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಅದಾದ್ಮೇಲೆ ಮಿಡ್ಲಲ್ಲಿ ಖರ್ಚಾಗಿರುತ್ತಲ್ವಾ, ಅದ್ಯಾವ್ದ್ರ ಬಗ್ಗೆ ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಲಾಭ ಆಗಿರ್ಬೋದು, ನಿಮ್ಮ ಸ್ಯಾಲರಿ ಆಗಿರ್ಬೋದು, ಸೊ ಅದ್ರ ಬಗ್ಗೆ ನೀವು ಮೊದಲನೇದಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಫಿಕ್ಸ್ಡ್ ರೇಟ್ ಅಂತ ಇರಬೇಕು ಸ್ನೇಹಿತರೆ. ಸೊ ಈ ಒಂದು ಬಜೆಟ್ ನಲ್ಲಿ ಅದ್ರ ಬಗ್ಗೆ ಗಮನ ಹರಿಸ್ತಾರ ಅನ್ನೋದು ಕಾದು ನೋಡ್ಬೇಕು. ಯಾಕಂತಂದ್ರೆ ನೀವು ಬೆಳೆನ ಸೇಲ್ ಮಾಡೋದಕ್ಕೆ ಹೋಗ್ತೀರಾ, ಮಾರ್ಕೆಟ್ಗೆ ಹೋಗ್ತೀರಾ ಅಂತಂದ್ರೆ ನಿಮ್ಗೆ ಫಿಕ್ಸ್ಡ್ ಅಮೌಂಟ್ ಅನ್ನುವಂಥದ್ದು ಯಾವ ರೈತರಿಗೂ ಎಲ್ಲೂ ಕೂಡ ಇರೋದಿಲ್ಲ. ಅಂದ್ರೆ ಮಧ್ಯವರ್ತಿಗಳಾಗಿರ್ಬೋದು ಅಥವಾ ಮಾರ್ಕೆಟ್ ಅಲ್ಲಿ ಏನು ವ್ಯಾಲ್ಯೂ ಹೇಳ್ತಾರೋ ಅದಕ್ಕೆ ನಮ್ಮ ರೈತರು ಕೊಟ್ಟು ಬರ್ತಾರೆ. ಅದು ಲಾಸ್ ಆಗಿರ್ಲಿ ಪ್ರಾಫಿಟ್ ಆಗಿರ್ಲಿ ಅದ್ರ ಬಗ್ಗೆ ಯಾವುದೇ ಯೋಚನೆ ಮಾಡೋದಿಲ್ಲ. ಒಂದು ಪೆಟ್ರೋಲ್ ಅನ್ನುವಂಥ ವಿಚಾರ ಬಂದರೂ ಕೂಡ ಈಗ ಪೆಟ್ರೋಲ್ಗೆ ಫಿಕ್ಸ್ಡ್ ಪ್ರೈಸ್ ಅಂತ ಇರುತ್ತೆ. ಅಂದ್ರೆ ಅದು ವೇರಿ ಕೂಡ ಆಗುತ್ತೆ, ಜಾಸ್ತಿ ಕೂಡ ಆಗುತ್ತೆ, ಕಡಿಮೆ ಕೂಡ ಆಗುತ್ತೆ. ಆದ್ರೆ ತೀರಾ ಕಡಿಮೆ ಹೋಗೋದಿಲ್ಲ. ಯಾಕಂತಂದ್ರೆ ಕಡಿಮೆ ಅಂತ ಬಂದಾಗ್ಲೂ ಕೂಡ ಅಲ್ಲಿ ಫಿಕ್ಸ್ಡ್ ಅಮೌಂಟ್ ಅಂತ ಇರುತ್ತೆ, ಜಾಸ್ತಿ ಅಂತ ಬಂದಾಗ್ಲೂ ಕೂಡ ಫಿಕ್ಸ್ಡ್ ಅಮೌಂಟ್ ಅಂತ ಇರುತ್ತೆ. ಸೊ ಹಾಗಾಗಿ ರೈತರ ಒಂದು ಬೆಳೆಗೂ ಕೂಡ ಫಿಕ್ಸ್ಡ್ ರೇಟ್ ಅನ್ನುವಂಥದ್ದು ಇರಬೇಕಾಗತ್ತೆ. ಸೊ ಟೊಮ್ಯಾಟೊ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಟೊಮ್ಯಾಟೊ 100 ರೂಪಾಯಿಗೂ ಕೂಡ ಸೇಲ್ ಆಗಿದೆ, ಆಗ ರೈತರು ಪ್ರಾಫಿಟ್ ಮಾಡಿದ್ದು ಕೂಡ ಇದೆ. ಅದೇ ಟೊಮ್ಯಾಟೊ 3 ರೂಪಾಯಿಗೆ ಹೋಗಿದ್ದು ಕೂಡ ಇದೆ, ಅಂದ್ರೆ ಲಾಸ್ ಆಗಿರುವಂಥದ್ದು ಕೂಡ ಇದೆ. ಸೊ ಕೇವಲ ಒಂದು ಟೊಮ್ಯಾಟೊ ಅಂತ ಬಂದಾಗ ಫಿಕ್ಸ್ಡ್ ರೇಟ್ ಅನ್ನ ಮಾಡಬೇಕು.
ಅಂದ್ರೆ 25 ರೂಪಾಯಿ ಅಥವಾ 15 ರೂಪಾಯಿ 30 ರೂಪಾಯಿ, ಅದಕ್ಕಿಂತ ತೀರಾ ಕಡಿಮೆ ಆಗೋ ಹಾಗಿಲ್ಲ. ಸೊ ಹಾಗಾಗಿ ಈ ಒಂದು ಬಜೆಟ್ ಅಲ್ಲಿ ನಾವು ಮೊದಲನೇದಾಗಿ ಫಿಕ್ಸ್ಡ್ ರೇಟ್ ಅನ್ನ ಫಿಕ್ಸ್ ಮಾಡ್ತಾರ ಅನ್ನುವಂಥದ್ದು ಕಾದು ನೋಡ್ಬೇಕು. ಹಾಗಾಗಿ ಮೊದಲ ನಿರೀಕ್ಷೆ ಇದೇ ಇರುವಂಥದ್ದು. ಇನ್ನು ಸ್ನೇಹಿತರೆ, ಎರಡನೇದಾಗಿ ಮೇಜರ್ ಆಗಿ ರೈತರು ಎದುರಿಸ್ತಿರುವಂತಹ ಸಮಸ್ಯೆ ಇದು. ಲೋನ್ ಆಗಿರ್ಬೋದು, ಸಬ್ಸಿಡಿ ಬಗ್ಗೆ ರೈತರಿಗೆ ಸಿಗುವಂತ ಮಾಹಿತಿ ಆಗಿರ್ಬೋದು, ಜೊತೆಗೆ ರೈತರಿಗೆ ಮಾಹಿತಿ ಸಿಕ್ಕಿದ್ರೂ ಕೂಡ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಾ ಇದೆ, ರೈತರಿಗೆ ಒಂದು ಸಬ್ಸಿಡಿ ಲೋನ್ ಅನ್ನ ಪಡ್ಕೊಳ್ಳೋದಕ್ಕೆ ಈಸಿ ಆಗ್ತಾ ಇದೆಯಾ, ಆ ಸಿಸ್ಟಮ್ ಅನ್ನ ಗೌರ್ಮೆಂಟ್ ಕ್ರಿಯೇಟ್ ಮಾಡಿದ್ಯಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. ಯಾಕಂತಂದ್ರೆ ಪ್ರತಿ ವರ್ಷ ಬಜೆಟ್ ಅಲ್ಲಿ ಒಂದಷ್ಟು ಅನೌನ್ಸ್ಮೆಂಟ್ ಗಳಾಗುತ್ತೆ. ಸಬ್ಸಿಡಿ ವೈಸ್ ಆಗಿರ್ಬೋದು, ಲೋನ್ಗಳಾಗಿರ್ಬೋದು, ಸಹಾಯಧನ ಆಗಿರ್ಬೋದು, ಅಥವಾ ಯಾವ್ದಾವುದೋ ಕೃಷಿ ಪದ್ಧತಿಯನ್ನ ಹೊಸದಾಗಿ ಪರಿಚಯಿಸುವಂತದ್ದಾಗಿರ್ಬೋದು. ಈ ರೀತಿಯಾಗಿ ಸಾಕಷ್ಟು ಪ್ರಮಾಣದಲ್ಲಿ ಘೋಷಣೆ ಆದಾಗ್ಲೂ ಕೂಡ ಒಂದ್ ಕಡೆ ರೈತರಿಗೆ ಆ ಒಂದು ಮಾಹಿತಿ ಇರೋದಿಲ್ಲ. ಸೊ ಈಗ ಏನಾಗ್ತಿದೆ ಅಂತಂದ್ರೆ ಎಲ್ಲವೂ ಕೂಡ ಉಲ್ಟಾ. ಅಂದ್ರೆ ರೈತರೇ ಹೋಗಿ ಕೃಷಿ ಇಲಾಖೆ ಆಗಿರ್ಬೋದು, ಅಲ್ಲಿನ ಒಂದು ಮ್ಯಾನೇಜರ್ ಆಗಿರ್ಬೋದು, ಅಲ್ಲಿ ಹೋಗಿ ರೈತರೇ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಅಂದ್ರೆ ಯಾವ್ದಾದ್ರು ಲೋನ್ ಇದೆಯಾ, ಸ್ಕೀಮ್ ಇದೆಯಾ, ಏನಾದ್ರೂ ನಮ್ಗೆ ಯೂಸ್ಫುಲ್ ಆಗುತ್ತಾ, ನನ್ನ ಜಾನುವಾರು ಸತ್ತು ಹೋಗಿದೆ, ಇದಕ್ಕೆ ಏನ್ ಮಾಡೋದು, ಏನಾದ್ರೂ ಇನ್ಶೂರೆನ್ಸ್ ಇದೆಯಾ, ಈ ರೀತಿಯಾಗಿ ರೈತರೇ ಕೇಳುವಂಥದ್ದು ಬಂದಿದೆ. ಸೊ ಇಲ್ಲಿ ಮೇಜರ್ ಆಗಿ ಏನಪ್ಪಾ ಅಂತಂದ್ರೆ ಯಾವುದೇ ಬಜೆಟ್ ಆಗಲಿ, ಕೃಷಿ ಕ್ಷೇತ್ರದಲ್ಲಿ ಏನೇ ಬದಲಾವಣೆ ಆದ್ರೂ ಕೂಡ ಈ ಒಂದು ಕೃಷಿ ಇಲಾಖೆಯಿಂದಲೇ ಎಲ್ಲಾ ಕಡೆ ಅಂದ್ರೆ ಸ್ಥಳೀಯವಾಗಿ ಇನ್ಫಾರ್ಮೇಶನ್ ಅನ್ನ ಕೊಡುವಂತ ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಅಂದ್ರೆ ಅಲ್ಲಿ ಯಾರು ಮ್ಯಾನೇಜರ್ ಆಗಿರ್ತಾರೋ, ಯಾರು ಲೀಡರ್ ಆಗಿರ್ತಾರೋ ಅವರು ರೈತರಿಗೆ ಈ ರೀತಿಯಾದಂತಹ ಒಂದಷ್ಟು ಲೋನ್ಸ್ಗಳು ಬಂದಿದೆ, ಈ ರೀತಿಯಾದಂತಹ ಸ್ಕೀಮ್ ಬಂದಿದೆ, ಇದರಿಂದ ನಿಮ್ಗೆ ಇಷ್ಟು ಬೆನಿಫಿಟ್ ಆಗುತ್ತೆ, ಇಷ್ಟು ನಿಮ್ಗೆ ಲಾಭ ಸಿಗುತ್ತೆ, ಈ ಕೃಷಿ ಪದ್ಧತಿಯನ್ನ ನೀವು ಬಳಸ್ಕೊಂಡ್ರೆ ಈ ರೀತಿಯಾಗಿ ಒಂದು ಲಾಭ ಮಾಡಬಹುದು, ಈ ಪದ್ಧತಿಯನ್ನ ಬಳಸ್ಕೊಳ್ಳಿ, ಇದು ಹೊಸ ಒಂದು ಪದ್ಧತಿ, ಈ ರೀತಿಯಾಗಿ ಇನ್ಫಾರ್ಮೇಶನ್ ಕೊಡುವಂತ ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಅದೇ ಒಬ್ಬ ಮ್ಯಾನೇಜರ್ ಆಗಿರ್ಬೋದು, ಲೀಡರ್ ಆಗಿರ್ಬೋದು, ಅಥವಾ ಕೃಷಿ ಇಲಾಖೆ ಆಗಿರ್ಬೋದು, ಬ್ಯಾಂಕ್ ಜೊತೆಗೂ ಕೂಡ ಅದೇ ರೀತಿಯಾದಂತ ಒಂದು ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೋಬೇಕು. ಯಾಕಂತಂದ್ರೆ ಒಬ್ಬ ರೈತ ಈಗ ಬ್ಯಾಂಕಿಗೆ ಹೋಗಿ ಲೋನ್ ಆಗಿರ್ಬೋದು, ಸಬ್ಸಿಡಿ ಬಗ್ಗೆ ಕೇಳಬೇಕು ಅಂತಂದ್ರೆ ಕೆಲವೊಂದು ಸತಿ ನಾವೇ ಒಬ್ಸರ್ವ್ ಮಾಡಿದೀವಿ, ಆ ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು, ಅಲ್ಲಿರುವಂತಹ ವರ್ಕರ್ಸ್ಗೆ ಆ ಲೋನ್ ಯಾವುದು, ಯಾವ ರೀತಿಯಾಗಿ ಬೆನಿಫಿಟ್ ಇರುತ್ತೆ, ಯಾರದಕ್ಕೆ ಎಲಿಜಿಬಲ್, ಅದರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಅದೇ ಈಗ ನಾನಿಲ್ಲಿ ಕೂತಿದ್ದೀನಿ, ನನಗೆ ಸ್ಯಾಲ್ರಿ, ನನಗೆ ಏನ್ ಮಾತನಾಡ್ತಿದ್ದೀನೋ ಅದಕ್ಕೆ ನಂಗೆ ಸ್ಯಾಲ್ರಿ ಸಿಗುತ್ತೆ. ಅದೇ ರೀತಿಯಾಗಿ ಬಿಸ್ನೆಸ್ ಮ್ಯಾನ್ಗಳು, ಸೊ ನಾವು ಆರಾಮಾಗಿ ಹೋದ್ರೆ ನಮಗೆ ಯಾವ ಲೋನ್ ಬೇಕಾದ್ರೂ ಕೂಡ ಸಿಗುತ್ತೆ. ಯಾಕಂತಂದ್ರೆ ಸ್ಯಾಲ್ರಿ ಸ್ಲಿಪ್ ಅನ್ನ ಕೊಡ್ತೀವಿ, ಅಥವಾ ಅವ್ರು ಏನ್ ಡಾಕ್ಯುಮೆಂಟ್ಸ್ ಅನ್ನು ಕೇಳ್ತಾರೋ ಅದನ್ನ ನಾವು ಕೊಡ್ತೀವಿ, ಈಸಿಯಾಗಿ ನಮಗೆ ಒಂದು ಲೋನ್ ಸಿಕ್ಕಿಬಿಡುತ್ತೆ. ಅದೇ ರೈತನಿಗೆ ಲೋನ್ ಯಾವತ್ತಾದ್ರೂ ಈಸಿಯಾಗಿ ಸಿಕ್ಕಿದ್ಯಾ ಸ್ನೇಹಿತರೆ? ಯಾಕಂತಂದ್ರೆ ಪ್ರತಿ ಬಾರಿ ಬಹುಶಃ ನೀವು ಅಬ್ಸರ್ವ್ ಮಾಡ್ಬೋದು, ನಮ್ಗೆ ಎಷ್ಟೊಂದು ಕಾಲ್ಗಳು ಬರುತ್ತೆ, ನಿಮ್ಗೆ ಸಾಲ ಕೊಡೋದಕ್ಕೆ ನಾವು ರೆಡಿ ಇದೀವಿ, ಇಷ್ಟು % ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ, ಸೊ ಸಾಲ ತಗೊಳ್ಳಿ ಅಂತ. ಅದೇ ರೀತಿಯಾಗಿ ನಮ್ಮ ರೈತರಿಗೆ ಯಾವತ್ತಾದ್ರೂ ಬ್ಯಾಂಕ್ ನಿಂದ ಆಗಿರ್ಬೋದು ಅಥವಾ ಬೇರೆ ಕೋಆಪರೇಟಿವ್ ಬ್ಯಾಂಕ್ ಇಂದ ಒಂದು ಫೋನ್ ಕರೆ ಹೋಗಿದ್ಯಾ ಸಾಲ ತಗೊಳ್ಳಿ ಅನ್ನುವಂತಹ ವಿಚಾರವಾಗಿ? ಇಲ್ಲ. ಸೊ ಬಂದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂತಂದ್ರೆ ರೈತರಿಗೆ ಸಾಲ ಸಿಗೋದೇ ಕಷ್ಟ. ಸೊ ಹಾಗಾಗಿ ಈ ಒಂದು ಗ್ಯಾಪ್ ಏನಿದೆ ಅದನ್ನ ಯಾರಾದ್ರೂ ಒಬ್ರು ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ರೈತರಿಗೆ ಇನ್ಫಾರ್ಮೇಶನ್ ಕೊಡೋದು, ಇನ್ನೊಂದು ಕಡೆಯಿಂದ ಬ್ಯಾಂಕ್ಗೆ ಈ ರೀತಿಯಾಗಿ ರೈತರಿಗೆ ಸಾಲ ಸಿಗುತ್ತೆ ಅದನ್ನ ಕೂಡ ಒಂದಷ್ಟು ಪಬ್ಲಿಸಿಟಿ ಮಾಡೋದಾಗಿರ್ಬೋದು. ಯಾಕಂತಂದ್ರೆ ಈಗ ನಾರ್ಮಲ್ ಆಗಿ ಸ್ಕ್ಯಾಮ್ ಕಾಲ್ ಬಂತು ಅಂತಂದ್ರೆ ನಾವೀಗ ಒಂದು 2-3 ತಿಂಗಳಿಂದ ಅಬ್ಸರ್ವ್ ಮಾಡ್ತಿರ್ಬೋದು, ಫೋನ್ ನಾವು ಯಾರಿಗಾದ್ರೂ ಕಾಲ್ ಮಾಡ್ತೀವಿ ಅಂತಂದ್ರೆ ಸ್ಕ್ಯಾಮ್ ಆಗ್ತಾ ಇದೆ, ಸೊ ಹುಷಾರಾಗಿರಿ, ಈ ರೀತಿಯಾಗಿ ನಿಮಗೆ ನಂಬರ್ ಕೇಳಿದ್ರೆ, OTP ಕೇಳಿದ್ರೆ ಶೇರ್ ಮಾಡಬೇಡಿ, ಈ ರೀತಿಯಾಗಿ ಬರುತ್ತೆ. ಅದೇ ರೀತಿಯಾಗಿ ನಮ್ಮ ರೈತರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡೋದು ಯಾಕೆ ಮಾಡಬಾರ್ದು? ಈ ರೀತಿಯಾದಂತಹ ಸಾಲ ಇದೆ, ಸಬ್ಸಿಡಿ ಇದೆ, ನೀವು ಇದನ್ನ ತಗೊಳ್ಬೇಕು ಅಥವಾ ಇನ್ಫಾರ್ಮೇಶನ್ ತಗೋಬೇಕು ಅಂತಂದ್ರೆ ಒಂದನ್ನ ಪ್ರೆಸ್ ಮಾಡಿ, ಈ ರೀತಿಯಾಗಿ ಯಾಕೆ ಮಾಡಬಾರ್ದು? ಇದರಿಂದ ರೈತರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಈಗ ಇತ್ತೀಚೆಗೆ ಎಲ್ಲರೂ ಕೂಡ ಫೋನ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಷ್ಟೇನು ನಮ್ಮ ರೈತರು ದಡ್ರೇನಲ್ಲ, ಸೊ ಫೋನ್ ಅನ್ನ ಯೂಸ್ ಮಾಡ್ತಾರೆ, ಗೂಗಲ್ ಅನ್ನ ಯೂಸ್ ಮಾಡ್ತಾರೆ, ವಾಟ್ಸಪ್ ಇದೆ, ಎಲ್ಲವೂ ಕೂಡ ಇದೆ. ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಸಿಕ್ಕಿದಾಗ ರೈತರಿಗೂ ಕೂಡ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಮೊದಲನೇದಾಗಿ ನಾನು ಏನ್ ಹೇಳಿದೆ, ಸ್ಯಾಲ್ರಿ ಅನ್ನುವಂಥದ್ದಾಗಿರ್ಬೋದು, ಫಿಕ್ಸ್ಡ್ ರೇಟ್ ಅನ್ನುವಂಥದ್ದು ಆಗಬೇಕು. ಎರಡನೇದಾಗಿ ಸಾಲ ಆಗಿರ್ಬೋದು, ಸಬ್ಸಿಡಿ ಬಗ್ಗೆ ರೈತರಿಗೆ ಕ್ಲಿಯರ್ ಕಟ್ ಆದಂತಹ ಇನ್ಫಾರ್ಮೇಶನ್ ಸಿಗಬೇಕು. ಜೊತೆಗೆ ಆ ಸಾಲ, ಸಬ್ಸಿಡಿ ಎಲ್ಲದರ ಪ್ರಯೋಜನವನ್ನ ರೈತರು ಪಡ್ಕೊಳ್ಬೇಕು. ಇನ್ನು ರೈತರೇ ಮೂರನೇದಾಗಿ ಇರುವಂತಹ ನಿರೀಕ್ಷೆ ಏನಪ್ಪಾ ಅಂತಂದ್ರೆ ಟೆಕ್ನಾಲಜಿ ವೈಸ್ ನಮ್ಮ ಸರ್ಕಾರ ಎಷ್ಟು ರೈತರಿಗೆ ಸಪೋರ್ಟ್ ಮಾಡಬಹುದು ಅಂತ. ಯಾಕಂತಂದ್ರೆ ಲಾಸ್ಟ್ ಬಜೆಟ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ, ಸಾವಯವ ಪದ್ಧತಿಯನ್ನ ಬಳಸ್ಕೊಳ್ಬೇಕು, ಅದಕ್ಕೆ ಉತ್ತೇಜನವನ್ನ ನಾವು ಕೊಡ್ತೀವಿ ಅಂತ. ಯಾಕಂತಂದ್ರೆ ಬಿಫೋರ್ ನಾವು ರಾಸಾಯನಿಕಗಳನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ವಿ. ಸೊ ರಾಸಾಯನಿಕಗಳನ್ನ ಬಳಸಿ ಇಳುವರಿ ಏನೋ ಹೆಚ್ಚು ಬಂತು, ಆದ್ರೆ ನಮ್ಮ ಭೂಮಿಯ ಫಲವತ್ತತೆ ಕಂಪ್ಲೀಟ್ ಆಗಿ ನಾಶ ಆಗಿ ಹೋಗಿದೆ. ಆ ಒಂದು ಕಾರಣಕ್ಕೋಸ್ಕರ ಸಾವಯವ ಪದ್ಧತಿಯನ್ನ ಉತ್ತೇಜನ ಮಾಡುವಂತ ನಿಟ್ಟಿನಲ್ಲಿ ಸೊ ಲಾಸ್ಟ್ ಬಜೆಟ್ ಅಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ. ಆದ್ರೆ ಲಾಸ್ಟ್ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಸಾವಯವ ಪದ್ಧತಿ ಕಡೆಗೆ ರೈತರು ಕೂಡ ಮೊರೆ ಹೋಗ್ತಾರೆ ಅಂತಂದ್ರೆ ಅವರಿಗೆ ಇಳುವರಿ
ಬಂದಾಗ ಸರ್ಕಾರ ಯಾವ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ? ಯಾಕಂತಂದ್ರೆ ಕಡಿಮೆ ಇಳುವರಿ ಬಂದಿರುತ್ತೆ, ಹೌದು, ಸಾವಯವ ಪದ್ಧತಿಯಲ್ಲಿ, ಆದ್ರೆ ಬೆಳೆ ಚೆನ್ನಾಗಿ ಬರುತ್ತೆ, ಇದರಿಂದ ಸಾಕಷ್ಟು ಜನರಿಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ತುಂಬಾ ಒಳ್ಳೇದು. ಆದ್ರೆ ರೈತರಿಗೆ ಅಷ್ಟು ಮಾರ್ಕೆಟ್ ಸಿಗುತ್ತಾ? ಸೊ ಮಾರ್ಕೆಟ್ ವ್ಯಾಲ್ಯೂ ಯಾವ ರೀತಿಯಾಗಿ ಸಿಗುತ್ತೆ? ಇಳುವರಿ ರಾಸಾಯನಿಕ ಬಳಸಿದಾಗ ಎಷ್ಟು ಸಿಗ್ತಾ ಇತ್ತೋ ಸಾವಯವದಲ್ಲೂ ಅಷ್ಟೇ ಬರ್ತಾ ಇದೆಯಾ? ಸೊ ಮಾರ್ಕೆಟ್ ಅನ್ನುವಂತ ವಿಚಾರ ಬಂದಾಗ ಇನ್ನೊಂದ್ರ ಬಗ್ಗೆ ನಾನು ಮಾತನಾಡಬೇಕು. ಯಾಕಪ್ಪ ಅಂತಂದ್ರೆ ಮೇಜರ್ ಆಗಿ ರೈತರಿಗೆ ಇದೊಂದು ಬೆನಿಫಿಟ್ ಆಯ್ತು ಅಂತಂದ್ರೆ ಅವರು ಸ್ವಲ್ಪ ಹೆಚ್ಚಾಗಿ ಪ್ರಾಫಿಟ್ ಅನ್ನ ಮಾಡ್ಕೊಳ್ಬಹುದು, ಅದೇ ಆನ್ಲೈನ್ ಮಾರ್ಕೆಟಿಂಗ್. ಸೊ ಈಗ ಸ್ಟಾಕ್ ಅಂತ ಬಂದಾಗ ಸರ್ಕಾರ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಸಾಕಷ್ಟು ಕಂಪನಿಗಳು ಒಂದೇ ಕಡೆಯಲ್ಲಿರುತ್ತೆ, ನಾವು ಪರ್ಚೇಸ್ ಮಾಡ್ಬೋದು ಅಥವಾ ನಾವು ಸೆಲ್ ಮಾಡ್ಬೋದು, ಎಲ್ಲವೂ ಕೂಡ ಆಗಿರುತ್ತೆ. ಸೊ ಅಲ್ಲಿ ದುಡ್ಡು ಮಾಡ್ಬೋದು, ಹೌದು. ಅದೇ ರೀತಿಯಾಗಿ ನಮ್ಮ ರೈತರಿಗೂ ಕೂಡ ಯಾಕೆ ಆನ್ಲೈನ್ ಮಾರ್ಕೆಟಿಂಗ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಾರ್ದು? ಈಗ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಮಾಡ್ತಾರೆ, ಹೌದು, ಆದ್ರೆ ಅದೇ ರೀತಿಯಾಗಿ ನಾವು ಪ್ರಾಫಿಟ್ ಅನ್ನ ತಗೋತಾ ಇಲ್ಲ. ಯಾಕಂತಂದ್ರೆ ರೈತರಿಗೆ ಬೇಸಿಕ್ ಆಗಿ ಆನ್ಲೈನ್ ಅಲ್ಲಿ ಹೇಗೆ ಸೇಲ್ ಮಾಡೋದು ಅನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಸ್ಟಾಕ್ ಅನ್ನುವಂತ ವಿಚಾರ ನಾವು ಹೇಗೆ ಮಾತನಾಡಿದ್ವೋ, ಸಾಕಷ್ಟು ಕಂಪನಿಗಳು ಒಂದ್ ಕಡೆ ಹೇಗಿರ್ತಾವೋ ಅದೇ ರೀತಿಯಾಗಿ ಆನ್ಲೈನ್ ಮಾರ್ಕೆಟಿಂಗ್ ಅನ್ನ ಸರ್ಕಾರ ಯಾಕೆ ಕ್ರಿಯೇಟ್ ಮಾಡಬಾರ್ದು? ಅಂದ್ರೆ ಇಲ್ಲಿ ಸಾಕಷ್ಟು ಕಂಪನಿಗಳನ್ನ ಟೈ ಅಪ್ ಮಾಡಿಕೊಂಡು ಆ ಒಂದು ಕಂಪನಿಗಳಿಗೆ ರೈತರು ಸೇಲ್ ಮಾಡೋದಿದ್ರೆ, ಅಂದ್ರೆ ಇಲ್ಲಿ ದಲ್ಲಾಳಿಗಳು ಬರೋದಿಲ್ಲ, ಮಧ್ಯವರ್ತಿಗಳು ಬರೋದಿಲ್ಲ, ನೇರವಾಗಿ ರೈತರೇ ಒಂದು ಫಿಕ್ಸ್ಡ್ ರೇಟ್ ಅನ್ನ ಮಾಡಿಕೊಂಡು ಈ ಒಂದು ಬೆಳೆಗೆ ಇಷ್ಟು ಅಮೌಂಟ್, ಇಷ್ಟು ಕೆಜಿ ನಂದು ಬಂದಿದೆ, ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿಕೊಂಡು ಒಂದಷ್ಟು ಕಂಪನಿಗಳಿಗೆ ಸೇಲ್ ಮಾಡೋದ್ರಿಂದ ರೈತರು ಒಳ್ಳೆ ಪ್ರಾಫಿಟ್ ಅನ್ನ ಮಾಡಬಹುದು. ಯಾಕಂತಂದ್ರೆ ರೈತರಿಗೆ ನಷ್ಟ ಆಗ್ತಿರೋದೇ ಮಧ್ಯವರ್ತಿಗಳಿಂದ, ಮಾರ್ಕೆಟ್ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಸೊ ಹಾಗಾಗಿ ಆನ್ಲೈನ್ ಮಾರ್ಕೆಟಿಂಗ್ ಅನ್ನ ಸರ್ಕಾರ ಕ್ರಿಯೇಟ್ ಮಾಡ್ತು ಅಂತಂದ್ರೆ ರೈತರಿಗೆ ಒಳ್ಳೆ ಪ್ರಾಫಿಟ್ ಅನ್ನ ಮಾಡೋದಕ್ಕೆ ಒಂದು ದಾರಿ ಅಂತಾನೆ ಹೇಳ್ಬೋದು. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಲೇಬೇಕು. ಇನ್ನು ಸ್ನೇಹಿತರೆ, ನಾಲ್ಕನೇದಾಗಿ ಒಂದು ಯೂನಿಯನ್ ಅನ್ನುವಂಥದ್ದು ಕ್ರಿಯೇಟ್ ಆಗಬೇಕು. ಈಗ ರೈತರಿಗೆ, ಒಬ್ಬ ರೈತನಿಗೆ ಏನೋ ಸಮಸ್ಯೆ ಆಗಿದೆ ಅಂತಂದ್ರೆ ರೈತ ಎಷ್ಟೇ ಬಡ್ಕೊಂಡ್ರು ಕೂಡ ಆ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಅದೇ ಆ ಒಬ್ಬ ರೈತನ ಸುತ್ತ ಇನ್ನೂ ಒಂದು 10 ಜನ, ಇನ್ನೂ ಒಂದು 100 ಜನ ಇದ್ರು ಅಂತಂದ್ರೆ ಅದು ತುಂಬಾ ಒಂದು ವೈಡರ್ ಆಗಿ ರೀಚ್ ಆಗುತ್ತೆ, ಸಾಕಷ್ಟು ಜನರಿಗೆ ಗೊತ್ತಾಗುತ್ತೆ, ಪಬ್ಲಿಸಿಟಿ ಕೂಡ ಆಗುತ್ತೆ. ಸೊ ಜನ ಕೂಡ ಜಾಸ್ತಿ ಇರ್ತಾರೆ, ಆ ಸಮಸ್ಯೆಗೆ ಅಲ್ಲಿ ಪರಿಹಾರ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ರೈತ ಸಂಘ ಆಗಿರ್ಬೋದು ಅಥವಾ ಯೂನಿಯನ್ ಅಂತ ಬಂದಾಗ ನಾವು KMF ಅನ್ನ ತಗೋಬಹುದು. ಈಗ ಒಬ್ಬ ರೈತ 1 ರಿಂದ 10 ಲೀಟರ್ ಹಾಲನ್ನ ಒಂದು ಕರಿತಾನೆ ಅಂತಂದ್ರೆ ಒಂದು ಹಸುವಿಂದ, ಸೊ ಅದಾದ್ಮೇಲೆ ಆ ಒಂದು 10 ಲೀಟರ್ ಹಾಲನ್ನ ಸೇಲ್ ಮಾಡ್ತೀನಿ ಅಂತಂದ್ರೆ ಕಷ್ಟ. ಅದೇ ಒಂದು ಹಳ್ಳಿಲಿ 100 ಜನ ಹೈನುಗಾರಿಕೆ ಮಾಡ್ತಿದ್ದಾರೆ, ಸೊ ಎಲ್ಲವೂ ಕೂಡ ಯೂನಿಯನ್ ಆಗಿ ಸೇಲ್ ಮಾಡ್ತಾರಂತಂದ್ರೆ ಮಾರುಕಟ್ಟೆ ಜಾಸ್ತಿ ಇರುತ್ತೆ. ಸೊ ಹೈನುಗಾರಿಕೆ ಅಂತ ಬಂದಾಗ ಯೂನಿಯನ್ ಆಗಿದ್ದೆ KMF ಆಗಿರ್ಬೋದು ಅಥವಾ ಅಮೂಲ್ ಆಗಿರ್ಬೋದು, ಈ ರೀತಿಯಾಗಿ ಒಂದು ರೈತ ಸಂಘ ಆಗಿರ್ಬೋದು ಯೂನಿಯನ್ ಆಗಿ ಬಂದಾಗ ರೈತರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಸೊ ಹಾಗಾಗಿ ಯೂನಿಯನ್ ಅನ್ನುವಂಥದ್ದು ಇನ್ನೂ ಕೂಡ ಸ್ಟ್ರಾಂಗ್ ಆಗಬೇಕು. ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದಷ್ಟು ಯೂನಿಯನ್ಗಳು ಕ್ರಿಯೇಟ್ ಆಗಬೇಕು. ಆದ್ರೆ ಅಲ್ಲಿ ರೈತರ ಸಮಸ್ಯೆ ಆಗಿರ್ಬೋದು, ರೈತರಿಗೆ ಒಂದು ಮಾರ್ಕೆಟಿಂಗ್ ಆಗಿರ್ಬೋದು, ರೈತರಿಗೆ ಸಿಗುವಂತ ಇನ್ಫಾರ್ಮೇಶನ್ ಆಗಿರ್ಬೋದು, ಬೆಂಬಲ ಬೆಲೆ ಆಗಿರ್ಬೋದು, ಎಲ್ಲವೂ ಕೂಡ ಅಲ್ಲೇ ಡಿಸೈಡ್ ಆಯ್ತು ಅಂತಂದ್ರೆ ನಾವು ರಾಜ್ಯ ಮಟ್ಟ ಆಗಿರ್ಬೋದು ಇದ್ರ ಬಗ್ಗೆ ಯೋಚನೆ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದ್ರೆ ಚಿಕ್ಕದಾಗಿ ಅಲ್ಲೇ ಸಾಲ್ವ್ ಆಗುತ್ತೆ. ಹಾಗಾಗಿ ಹಳ್ಳಿ ಆಗಿರ್ಬೋದು ಅಥವಾ ಚಿಕ್ಕ ಒಂದು ಪಂಚಾಯಿತಿ ಆಗಿರ್ಬೋದು, ಎಲ್ಲಾ ಕಡೆ ಯೂನಿಯನ್ಗಳು ಇನ್ನಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿ ಕ್ರಿಯೇಟ್ ಆಗಬೇಕು. ಇದಕ್ಕೆ ಸರ್ಕಾರ ಹೆಚ್ಚಿನ ಉತ್ತೇಜನ ಕೊಡಬೇಕು ಅನ್ನುವಂಥದ್ದು ಈ ಬಾರಿ 2025ರಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇನ್ನು ಸ್ನೇಹಿತರೆ, 5ನೇದಾಗಿ ಮೇಜರ್ ಆಗಿರುವಂಥದ್ದು, ಇದು ನಮ್ಮ ಒಂದು ನಿರೀಕ್ಷೆ ಏನಪ್ಪಾ ಅಂತಂದ್ರೆ, ಈಗ ರೈತನಿಗೆ ಒಂದು ಬೆಳೆ ಅಂತ ಬಂದಾಗ ಸುಮಾರು 5 ರಿಂದ 6 ತಿಂಗಳು ಬೆಳೆ ಅಂತಂದ್ರೆ ಕಟಾವಿನ ಸಂದರ್ಭ ಮಾತ್ರ ಜಾಸ್ತಿ ಕೆಲಸ ಇರುತ್ತೆ, ಅಂದ್ರೆ 1 ರಿಂದ 2 ತಿಂಗಳು ಕೆಲಸ ಇರುತ್ತೆ. ಅದಾದ್ಮೇಲೆ ಉಳಿದ ಕಂಪ್ಲೀಟ್ 7 ರಿಂದ 8 ತಿಂಗಳು ರೈತ ಏನ್ ಮಾಡ್ತಾರೆ? ಸಣ್ಣ ಪುಟ್ಟ ಕೆಲಸ ಮಾಡ್ತಾನೆ, ಅದರಿಂದ ರೈತನಿಗೆ ಏನ್ ಸಿಕ್ಕುತ್ತೆ? ಅದೇ ಒಂದು ಸರ್ಕಾರದ ನಿರೀಕ್ಷೆ ಇರುವಂಥದ್ದು ಏನಪ್ಪಾ ಅಂತಂದ್ರೆ ರೈತನಿಗೆ ಒಂದು ಕೆಲಸ, ಒಂದು ಉದ್ಯೋಗ ಕೊಡುವಂಥದ್ದು, ಅಂದ್ರೆ ಸೀಸನಲ್ ಎಂಪ್ಲಾಯ್ಮೆಂಟ್ ಅಂತ ನಾವು ಏನ್ ಕರಿತೀವೋ ಅದೊಂದು ಮಾಡಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ತೀರ್ಥಹಳ್ಳಿ ಅಂತ ತಗೊಳ್ಳೋಣ. ಸೊ ಅಲ್ಲಿ ಅಡಿಕೆ ಬೆಳೆಗಾರರೇ ಜಾಸ್ತಿ. ಸೊ ಅಡಿಕೆ ಅಂತ ಬಂದಾಗ ನಿಮ್ಗೆ ಹಾರ್ವೆಸ್ಟಿಂಗ್ ಅನ್ನುವಂಥದ್ದು ತುಂಬಾ ಕೆಲಸ ಇರುತ್ತೆ. ಅದಾದ್ಮೇಲೆ ಉಳಿದ 7 ತಿಂಗಳು ರೈತ ಏನ್ ಮಾಡ್ತಾನೆ? ಸೊ ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ, ಒಂದು ಸ್ಯಾಲರಿ ಅಂತ ರೈತನಿಗೆ ಕೊಟ್ರೆ ಉಳಿದ ಆ 7 ತಿಂಗಳು ರೈತ ನೆಮ್ಮದಿಯಾಗಿ ಬದುಕಬಹುದು. ಯಾಕಂತಂದ್ರೆ ಈಗ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಮೇಜರ್ ರೀಸನ್ ನಮ್ಮ ಹೊಟ್ಟೆ ತುಂಬ್ತಾ ಇದೆ ಅಂತಂದ್ರೆ ಅದಕ್ಕೆ ರೀಸನ್ ಕೃಷಿಕ, ರೈತ. ಸೊ ಹಾಗಾಗಿ ರೈತನಿಗೂ ಕೂಡ ಒಂದು ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು, ಮಾಡ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ನಿರೀಕ್ಷೆ. ಸೊ ಸರ್ಕಾರ ಈ ಬಾರಿ ಅದನ್ನ ಅನೌನ್ಸ್ ಮಾಡುತ್ತಾ ಅಥವಾ ಇನ್ನೂ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡ್ಬೇಕು.
ಸೊ ರೈತರೆ, ಮೇಜರ್ ಆಗಿ ನಾನಿವತ್ತು ನಿರೀಕ್ಷೆ ಮಾಡಿರುವಂಥದ್ದು ರೈತರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ರೈತರಿಗೆ ಫಿಕ್ಸ್ಡ್ ರೇಟ್ ಅನ್ನುವಂಥದ್ದು ಸಿಗಬೇಕು. ಅದಾದ್ಮೇಲೆ ಇನ್ನೊಂದು ಯೂನಿಯನ್ ಅನ್ನುವಂಥದ್ದು ಕ್ರಿಯೇಟ್ ಆಗಬೇಕು. ರೈತರಿಗೆ ಆನ್ಲೈನ್ ಒಂದು ಪ್ಲಾಟ್ಫಾರ್ಮ್ ಅನ್ನ ಸರ್ಕಾರ ಕ್ರಿಯೇಟ್ ಮಾಡಿಕೊಡ್ಬೇಕು. ಇನ್ನು ಸೀಸನಲ್ ಎಂಪ್ಲಾಯ್ಮೆಂಟ್ ಅನ್ನ ಜನರೇಟ್ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಟೆಕ್ನಿಕಲ್ ವೈಸ್ ಅಂದ್ರೆ ಲೋನ್ ಆಗಿರ್ಬೋದು, ಸಬ್ಸಿಡಿ ಬಗ್ಗೆ ರೈತರಿಗೊಂದು ಇನ್ಫಾರ್ಮೇಶನ್ ಸಿಗೋ ತರ ಒಂದು ದಾರಿಯನ್ನ ಹುಡ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ನಿರೀಕ್ಷೆ. ಇದರಲ್ಲಿ ಈ ಬಾರಿ 2025ರ ಮೊದಲ ಬಜೆಟ್ ಅಲ್ಲಿ ಏನೆಲ್ಲ ಅನೌನ್ಸ್ ಆಗಬಹುದು, ಈ ಒಂದು 5 ಪಾಯಿಂಟ್ ಅಲ್ಲಿ ಯಾವುದನ್ನ ನಾವು ನಿರೀಕ್ಷೆ ಮಾಡಬಹುದು, ಇದು ಬಿಟ್ಟು ಬೇರೆ ಏನನ್ನ ನಿಮ್ಮ ಒಂದು ನಿರೀಕ್ಷೆ ಇದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಇಷ್ಟು ಬಜೆಟ್ ಅಲ್ಲಿ ಅನೌನ್ಸ್ ಆಗಿರುವಂತದ್ದು ನಿಮ್ಗೆ ಯಾವುದು ಹೆಲ್ಪ್ಫುಲ್ ಆಗಿದೆ ಅದನ್ನ ಕೂಡ ತಿಳಿಸಬಹುದು. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ ನಾನ್ ನಿಮ್ ಮುಂದೆ ಹಾಜರಿರ್ತೀನಿ. ಬಜೆಟ್ ಅಲ್ಲಿ ಏನೇನ್ ಆಗತ್ತೆ, ಏನೇನ್ ಅನೌನ್ಸ್ ಆಯ್ತು ಅನ್ನೋದನ್ನ ಕೂಡ ವಿಡಿಯೋ ಮಾಡಿ ತಪ್ಪದೇ ತಿಳಿಸ್ತೀನಿ. ಅದಕ್ಕೂ ಕೂಡ ವೇಟ್ ಮಾಡ್ತಾ ಇರಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ. ಬೈ ಬಾಯ್.